ಸಂದೀಪ್ ರೆಡ್ಡಿ ನಮ್ಮೂರು ಹುಡುಗ. ಸುಮಾರು 10-15 ವರ್ಷಗಳ ಕಾಲ ನಾವೆಲ್ಲರೂ ಒಟ್ಟಾಗಿ ಕ್ರಿಕೆಟ್ ಆಡ್ಕೊಂಡು ಬೆಳೆದಿರ್ತಕ್ಕಂಥವ್ರು. ನಮ್ಮ ನೆಚ್ಚಿನ ಹುಡುಗ ಸಂದೀಪ್ ರೆಡ್ಡಿ ಅವರು ಇಂದು ತುಂಬ ಶ್ರಮ ವಹಿಸಿ ಕಷ್ಟಪಟ್ಟು ತಾವು ದುಡ್ದಿರ್ತಕ್ಕಂಥ ದುಡ್ಡಲ್ಲಿ ಒಂದು ಸಮಾಜ ಸೇವೆಗಾಗಿ ಒಂದು ಅಳಿಲು ಸೇವೆ ಅಂತ ಹೇಳ್ಬಿಟ್ಟು ಸಮಾಜ ಸೇವೆಯನ್ನು ಉತ್ತಮವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ತಿಳಿಸ್ತೇನೆ. ಅದಿರಲಿ ಸಂದೀಪ್, ನಿನ್ನ ಸ್ವಂತ ಪರಿಶ್ರಮದಿಂದ ವಿಜಯೇಂದ್ರ ಮತ್ತು ವಿಶ್ವಣ್ಣನವರ ಸತತ ಪ್ರಯತ್ನದಿಂದ ತಾವು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿದ್ರಿ. ಆ ಸಂದರ್ಭದಲ್ಲಿ ನಮ್ಮೂರು ಹುಡುಗ ಜಿಲ್ಲಾಧ್ಯಕ್ಷರಾದಾಗ ನನ್ನ ವೈಯಕ್ತಿಕವಾಗಿ ತುಂಬ ನನಗೆ ಸಂತೋಷ ಆಗಿತ್ತು. ಅಭಿನಂದನೆಗಳು. ಸ್ವಲ್ಪ ದಿನದಲ್ಲೇ ತಮ್ಮನ್ನ ಆ ಸ್ಥಾನದಿಂದ ಕೆಳಗಿಳಿಸಿದಾಗ ನನಗೆ ವೈಯಕ್ತಿಕವಾಗಿ ನೋವಾಯಿತು. ಅದಕ್ಕೆ ಕಾರಣರು ಯಾರು ಅಂತಲೂ ತಮಗೆ ಗೊತ್ತಿದೆ ಸಂದೀಪ್ ಅವರೇ. ಆ ಸಂದರ್ಭದಲ್ಲಿ ತಾವು ವೀರಾವೇಶವಾಗಿ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ, ಬ್ಲ್ಯಾಕು ವೈಟು ಎಲ್ಲ ಹೊರಗಡೆ ತರ್ತೀನಿ, ಹಾಗೆ ಎಲ್ಲ ಹಗರಣಗಳನ್ನ ಒಂದೊಂದಾಗಿ ಆಚೆ ಬಿಚ್ಚಿಡ್ತೀನಿ, ಅದು ಇದು ಅಂತ ಗಟ್ಟಿಯಾಗಿ ಮಾತನಾಡಿದ್ವಿ. ಸಂದೀಪ್ ಅವರೇ, ಏನಾಯಿತು? ಆ ವೀರಾವೇಶ ಏನಾಯಿತು ಅಂತ ನಾನು ನಿಮಗೆ ಪ್ರಶ್ನೆ ಆಗ್ತಾ ಇದ್ದೀನಿ. ಅದಿರಲಿ, ಜಡ್ಪಿಗೆ ನಮ್ಮೂರಲ್ಲಿ ತಮ್ಮ ತಾಯಿಯವರು ನಿಂತಾಗ ಪ್ರದೀಪ್ ಅವರ ಕುಟುಂಬ ಮತ್ತು ಊರೆಲ್ಲರೂ ಒಟ್ಟಾರೆಯಾಗಿ ನಾವೆಲ್ಲರೂ ಆ ಸಂದರ್ಭದಲ್ಲಿ ಕೆಲಸ ಮಾಡಿದ್ವಿ. ಫಲಕಾರಿ ಆಗಲಿಲ್ಲ, ರಿಸಲ್ಟ್ ಬರಲಿಲ್ಲ ನಮಗೆ. ಅದಕ್ಕೆ ಯಾರು ಅಂತಲೂ ತಮಗೆ ಗೊತ್ತಿದೆ. MLA ಎಲೆಕ್ಷನ್ಗೆ ನಿಂತಾಗ ನಾವೆಲ್ಲರೂ ಒಟ್ಟಾರೆಯಾಗಿ ತಮ್ಮ ಮನೆಗೆ ಬಂದಿದ್ವಿ. ಬಂದಾಗ ತಮ್ಮ ಸಹಕಾರ ಕೇಳಿದಾಗ ತಾವು ತಮ್ಮ ಕುಟುಂಬದವರ ಪರವಾಗಿ ನಿಂತ್ರಿ. ಸಂದೀಪ್ ಅವರೇ, ಮುಂದಿನ ಎಲೆಕ್ಷನ್ಗೆ ತಮ್ಗೆ ಒಳ್ಳೇದಾಗಲಿ. ಈ ಫಾರಂ ನಿಮಗೆ ಸಿಗಲಿ ಅಂತ ನನ್ನ ಒಂದು ಅಭಿಲಾಷೆ. ವಿಶ್ವಣ್ಣನ ಮಗನ ಮುಖ್ಯ. ಬಿ ಫಾರಂ ಸಿಗುತ್ತೆ ಅಂತಂದ್ರೆ ತಮ್ಮ ಮಗನಿಗೆ ಕೊಡಿಸ್ತಾರೆ, ಸುಧಾಕರ್ ಅವ್ರಿಗೆ ಅವ್ರ ಕುಟುಂಬದವ್ರಿಗೆ ಕೊಡಿಸ್ತಾರೆ. ಸೊ ಸಂದೀಪ್ ಅವರೇ, ಬಿ ಫಾರಂ ನಿಮ್ಗೆ ಸಿಗುತ್ತಾ? ಸಿಗಲಿ ಅಂತ ನನ್ನ ಆಸೆ, ನನ್ನ ಒಂದು ಅಭಿಲಾಷೆನೂ ಹೌದು. ಸಿಗುತ್ತಾ? ಯೋಚನೆ ಮಾಡಿ.